ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಈ ವ್ಲಾಗು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಮಾರ್ನಿಂಗ್ ಟು ಈವ್ನಿಂಗ್ ತನಕ ನಾನು ಏನೇನೆಲ್ಲ ಮಾಡಿದೆ ಅನ್ನೋದು ಈ ವ್ಲಾಗಲ್ಲಿ ಕಂಪ್ಲೀಟಾಗಿರುತ್ತೆ. ಸಂಡೇ ಬೆಳಿಗ್ಗೆನೇ ಎದ್ದೆ, ನಾರ್ಮಲಾಗಿ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬೀಟ್ರೋಟು ಗೊಜ್ಜು ಅಥವಾ ಪಲ್ಯ ಏನಾದರೂ ಹೇಳ್ಬೋದು ಮಾಡಿ ರೊಟ್ಟಿ ಮಾಡೋಣ, ಅಕ್ಕಿ ರೊಟ್ಟಿ ಅಂತ ಅಂದ್ಕೊಂಡೆ. ಹಾಗೆ ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ನಾನು ರೆಸಿಪಿನ ಮಾಡ್ತಿದ್ದೀನಿ. ಮಾಮೂಲಿ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಒಣಮೆಣ್ಸಿನ್ಕಾಯಿ ಹಾಕಿ, ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಫ್ರೈ ಎಲ್ಲ ಆದಮೇಲೆ ನಾನಿಲ್ಲಿ ಬೀಟ್ರೋಟ್ನ ಆ್ಯಡ್ ಮಾಡಿದ್ದೀನಿ. ಬೀಟ್ರೋಟು ಅಷ್ಟೇ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಕಟ್ ಮಾಡಿಟ್ಟಿದ್ದೆ, ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಬೀಟ್ರೋಟ್ನ ಆ್ಯಡ್ ಮಾಡಿದ್ಮೇಲೆ ನಾನು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಉಪ್ಪೆಲ್ಲ ಆ್ಯಡ್ ಮಾಡಿ ನಾನು ಆದಮೇಲಿಂದ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಿಮ್ಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ಮೇಲಿಂದ ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಕೊಡ್ತಿದ್ದೀನಿ. ಅಂದರೆ ನನಗೆ ಬೀಟ್ರೋಟಿಂದ ನಾವು ಜಾಸ್ತಿ ಪಲ್ಯನೇ ಮಾಡೋದು, ತುರಿದು ಪಲ್ಯ ಮಾಡ್ತೀನಿ ಚಪಾತಿಗೆ. ಬಟ್ ಬೀಟ್ರೋಟ್ ಕಮ್ಮಿ ಇತ್ತು ಅಂತ ಹೇಳಿ ಕಟ್ ಮಾಡಿ ಗ್ರೇವಿ ಥರ ಮಾಡೋಣ ರೊಟ್ಟಿಗೆ ಅಂತ ಹೇಳಿಬಿಟ್ಟು ಮಾಡಿದ್ದು. ಆ್ಯಂಡ್ ಮಸಾಲೆಗೆ ನಾರ್ಮಲಾಗಿ ತೆಂಗಿನಕಾಯಿ, ಸ್ವಲ್ಪ ಟೊಮೊಟೊ, ಈರುಳ್ಳಿ, ಧನಿಯಾ ಪುಡಿ, ಖಾರದ ಪುಡಿ ಅದನ್ನೆಲ್ಲ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಆ ಮಸಾಲೆನ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಮಸಾಲೆನ ಹಾಕಿ ನಮಗೆ ಯಾವ ಕ್ವಾಂಟಿಟಿನಲ್ಲಿ ನೀರನ್ನ ಆ್ಯಡ್ ಮಾಡಬೇಕಾಗಿರುತ್ತೋ, ಯಾವ ಥರ ನಮಗೆ ಗ್ರೇವಿ ಬೇಕಿರುತ್ತೋ, ಸ್ವಲ್ಪ ತಿಕ್ಕಾಗಿ ಬೇಕಾ ಇಲ್ಲ ಯಾವ ಥರ ಬೇಕು ನೋಡಿಕೊಂಡು ನಾವಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀರೆಲ್ಲ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ತರಿಸ್ತೀನಿ ನಾನು. ಕಂಪ್ಲೀಟಾಗಿ ಗ್ರೇವಿ ರೆಡಿನೇ ಆಗೋಗ್ಬಿಡುತ್ತೆ. ಇಲ್ಲಿ ರೊಟ್ಟಿಗೆ ಹಿಟ್ಟು ಕಲಸೋಕ್ಕೆ ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಉಪ್ಪನ್ನ ಕರ್ಗಕ್ಕೆ ಇಟ್ಟಿದ್ದೀನಿ. ನೀರು ಹಾಕಿ ಉಪ್ಪೆಲ್ಲ ಕರಗಿದ್ಮೇಲೆ ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿದ್ಮೇಲೆ ಒಂದು ಏನು ಹೇಳ್ತಾರೆ, ಯಾವುದೇ ರೀತಿ ಗಂಟಿಲ್ಲದೆ ಅದನ್ನು ನೀಟಾಗಿ ಕೈ ಆಡಿಸಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದು ಬೆಂದಾದಮೇಲೆ ನಾವು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ನಮ್ಗೆ ಯಾವ ಹದದಲ್ಲಿ ರೊಟ್ಟಿ ಮಾಡೋಕ್ಕೆ ಬೇಕಾಗುತ್ತೆ ಆ ಥರ ಕಲಸಿಟ್ಕೊಂಡ್ರೆ ಆಯಿತು. ಈ ಕಡೆ ಗ್ರೇವಿ ಕೂಡ ವಿಷಲ್ ಬಂದಿತ್ತು, ಅದನ್ನು ತೆಗೆದು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ನಾನು ರೊಟ್ಟಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೆ, ಅಷ್ಟರಲ್ಲಿ ನನ್ನ ಮಗಳು ಬಂದು ಅಮ್ಮ ನಾನು ಮಾಡ್ತೀನಿ ಅಂತ ಅಂದಳು. ಸರಿ ಆಯಿತು ಅಂತ ಹೇಳಿ ಅವಳಿಗೊಂದು ಸ್ವಲ್ಪ ಹಿಟ್ಟು ಕೊಟ್ಟೆ. ಅವಳು ಕೂಡ ಅಮ್ಮ ನಾನು ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಮಾಡು ಅಂತ ಬಿಟ್ಟೆ. ನಾನು ಕೂಡ ಅಲ್ಲೇ ಪಕ್ಕದಲ್ಲೇ ಇದ್ದೆ ಅಲ್ವಾ, ನೋಡ್ಕೊತಿರ್ತೀನಿ. ಅವಳು ಮಾಡ್ತಿದ್ದಾಳೆ, ಈ ಕಡೆ ನಾನು ಕೂಡ ರೊಟ್ಟಿನ ಮಾಡ್ತಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ರೊಟ್ಟಿನ ಮಾಡ್ತಾರೆ. ಕೆಲವರೆಲ್ಲ ಇವಾಗ ಜಾಸ್ತಿ ಪೇಪರ್ ಮೇಲೆ ತಟ್ತಾರೆ, ಇಲ್ಲ ಡೈರೆಕ್ಟ್ ಹಂಚ್ ಮೇಲೇ ಸ್ಟವ್ ಮೇಲೇ ರೊಟ್ಟಿನ ಹಾಕ್ತಾರೆ. ಬಟ್ ನಾವೆಲ್ಲ ಆ ಥರ ಎಲ್ಲ ನೀಟಾಗಿ ರೊಟ್ಟಿ ಹಿಟ್ಟನ್ನ ಕಲಸಿಟ್ಟು ಅದು ಒಂದು ಹದ ಆದಮೇಲೆ ಒಂದು 15 to 20 ಮಿನಿಟ್ಸ್ ಅಂತೂ ಇಟ್ಟಿರ್ತೀವಿ. ಎಮರ್ಜೆನ್ಸಿ ಅಂದರೆ ಮಾತ್ರ ಅವಾಗ ರೊಟ್ಟಿನ ಮಾಡೋ ಅಂಥದ್ದು. ಇಲ್ಲ ಅಂತಂದರೆ ಕಲಸಿಟ್ಟು ಆಮೇಲಿಂದ ನಾನು ನಿಧಾನಕ್ಕೆ ನನಗೆ ರೊಟ್ಟಿ ತಟ್ಟೋಕ್ಕೆ ಯಾವ ಥರ ಈಸಿ ಆಗುತ್ತೆ ಆ ಥರನೇ ನಾನು ತಟ್ಟೋದು. ನೀಟಾಗಿ ಹಿಟ್ಟನ್ನ ಕಲಸಿಟ್ಟಷ್ಟು ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅವತ್ತು ಕೂಡ ಅಷ್ಟೇ ಸಂಡೇ ರೊಟ್ಟಿ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಡೈರೆಕ್ಟು ಶೆಲ್ಫ್ ಕಲ್ಲು ಮೇಲೇ ರೊಟ್ಟಿ ತಟ್ಟೋದು, ಯಾವುದೇ ಥರ ಮಣೆ ಎಲ್ಲ ಏನು ಇಟ್ಕೊಳ್ಳಲ್ಲ. ಫಸ್ಟು ನೀಟಾಗಿ ಶೆಲ್ಫೆಲ್ಲ ಒರೆಸ್ಕೊಂಬಿಟ್ಟಿರ್ತೀನಿ. ಅದ್ರ ಮೇಲೇ ಹಿಟ್ಟನ್ನ ಹಾಕಿ ಅಕ್ಕಿ ಹಿಟ್ಟನ್ನ ಕಲಸಿಟ್ಟಿರೋ ಹಿಟ್ಟನ್ನ ತೊಗೊಂಡು ನಾನು ಡೈರೆಕ್ಟ್ ಇದೇ ಥರ ರೊಟ್ಟಿನ ತಟ್ಟೋದು. ಚಪಾತಿ ಆದರೂ ಅಷ್ಟೇ ನಾನು ಡೈರೆಕ್ಟು ಕಲ್ಲು ಮೇಲೇ ಅರಿಯೋದು. ನನಗೆ ಕೂಡ ಇದೇ ಈಸಿ ಅನಿಸುತ್ತೆ. ಪೇಪರ್ ಮೇಲೆಲ್ಲ ತಟ್ಟೋದು ಅಥವಾ ಹಂಚು ಮೇಲೆ ತಟ್ಟೋದು ಅದೆಲ್ಲ ನನಗೆ ಅಭ್ಯಾಸ ಇಲ್ಲ, ನಾನು ತಟ್ಟೋದು ಇಲ್ಲ. ಮಸಾಲೆ ರೊಟ್ಟಿ ಆದರೂ ಕೂಡ ನಾನು ಇದೇ ಥರ ಡೈರೆಕ್ಟು ಶೆಲ್ಫ್ ಕಲ್ಲು ಮೇಲೇ ತಟ್ಟು ಬೇಯಿಸು ಅದೇ ಥರನೇ ಮಾಡೋದು. ಅಂತಂದರೆ ನಾನು ಚಿಕ್ಕ ವಯಸ್ಸಿಂದ ಇದ್ದಾಗಿಂದನೂ ನಮ್ಮ ಅಜ್ಜಿ ನಮ್ಮಮ್ಮ ಮಾಡ್ಕೊಂಡು ಬಂದಿರೋದೆಲ್ಲ ಇದೇ ಥರ. ಅವ್ರ ಹತ್ರ ನಾನು ನೋಡಿ ನನಗೂ ಇದೇ ಬಂದುಬಿಟ್ಟಿದೆ. ಆ ಥರ ಟ್ರೈ ಮಾಡೋಕ್ಕೂ ಆಗಲ್ಲ ಅನಿಸುತ್ತೆ. ಇದೇ ಅಭ್ಯಾಸ ಆಗೋಗಿ ನನಗೆ ಇದೇ ಈಸಿ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಬರುತ್ತೆ. ತಟ್ಟೆಲ್ಲ ಆದಮೇಲಿಂದ ನಾನು ಹಂಚನ್ನ ಕಾಯೋಕ್ಕೆ ಇಟ್ಟಿದ್ದೆ, ರೊಟ್ಟಿನ ತೆಗೆದು ಡೈರೆಕ್ಟಾಗಿ ಹಂಚ್ ಮೇಲೆ ಹಾಕ್ತೀನಿ. ನೀಟಾಗಿ ನನ್ನ ಹಸ್ಬೆಂಡ್ಗೆ ಯಾವ ಥರ ಅಂದರೆ
ಕ್ರಿಸ್ಪಿ ಥರ ನೀಟಾಗಿ ಬೇಯಿಸ್ಕೊಡ್ಬೇಕು ರೊಟ್ಟಿನ. ಇಲ್ಲಾಂತಂದರೆ ಅವ್ರು ಇಷ್ಟಪಟ್ಟು ತಿನ್ನಲ್ಲ. ಮೆತ್ತಗಿದ್ರೆ ಸಾಫ್ಟಾಗಿ ಬರುತ್ತೆ ಕಲಸಿಟ್ಟು ಹಾಕೋದ್ರಿಂದ. ಸ್ವಲ್ಪ ಕಮ್ಮಿ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಬೇಯಿಸ್ಕೊಟ್ರೆ ಇದೇ ತಿನ್ಬೋದು ಆರಾಮಾಗಿ. ಆ್ಯಂಡ್ ರೊಟ್ಟಿ ಕೂಡ ರೆಡಿನೇ ಆಗೋಯಿತು. ರೊಟ್ಟಿಗೆ ಮತ್ತು ಬೀಟ್ರೋಟ್ ಗೊಜ್ಜು ಎರಡೂ ರೆಡಿ ಆಯಿತು. ಇಲ್ಲಿ ನನ್ನ ಮಗಳಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ ಆಲ್ರೆಡಿ. ಅವಳಿಗೆ ಫಸ್ಟ್ ರೊಟ್ಟಿನೇ ಅವಳಿಗೆ. ಆಗಲೇ ಟೈಮ್ ಆಗೋಗ್ಬಿಟ್ಟಿತ್ತು 10 ಗಂಟೆ. ಸಂಡೇ ಆಗಿರೋದ್ರಿಂದ ಲೇಟೇ ಆಗೋಗಿತ್ತು. ಫೋನ್ ಇಲ್ಲ ಅಂತಂದರೆ ತಿಂಡಿ ತಿನ್ನಲ್ಲ. ತಪ್ಪು, ಫೋನೆಲ್ಲ ಕೊಟ್ಟು ತಿಂಡಿ ತಿನ್ನಿಸ್ಬಾರ್ದು ಅನ್ನೋದು ಗೊತ್ತು, ಬಟ್ ಆಪ್ಷನ್ನೇ ಇಲ್ಲ. ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಬಿಡ್ಸೋದು ತುಂಬಾ ಸ್ವಲ್ಪ. ಅಂದರೆ ಬೇರೆ ಟೈಮಲ್ಲೆಲ್ಲ ಅವಳು ಕೇಳಲ್ಲ ಫೋನ್ನ, ಬಟ್ ತಿಂಡಿ ತಿನ್ನಬೇಕಾದ್ರೆ ಕೇಳ್ತಾಳೆ, ಕೊಡಿ ಒಂದು 5 ನಿಮಿಷ ಅಂತ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಕೊಡ್ತೀನಿ. ನನ್ನ ಹಸ್ಬೆಂಡ್ ಕೂಡ ಕೊಟ್ಟೆ, ತಿಂಡಿ ತಿಂತಿದ್ರು. ರೊಟ್ಟಿ ಮಾಡಿದ ದಿನ ಅಂತೂ ಯಪ್ಪಾ ಯಾರಿಗೆ ಬೇಕು ಈ ಕಿಚನ್ ಕ್ಲೀನ್ ಮಾಡೋ ಕೆಲಸ ಅಂತ ಅನಿಸುತ್ತೆ. ಇಷ್ಟು ಗಲೀಜಾಗಿತ್ತು ಕಿಚನ್ನು. ಅದನ್ನೆಲ್ಲ ನಾನು ಪಟ್ಟಂತ ನೋಡಿ ಯಾವ ಥರ ಕ್ಲೀನ್ ಮಾಡಿಟ್ಟೆ ಅಂತ. ಅಷ್ಟು ಗಲೀಜಾಗಿದ್ದನ್ನು ಈ ಥರ ನೀಟಾಗಿ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿ ನಾರ್ಮಲಾಗಿ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಸಾಂಬಾರು ಇತ್ತು ಆಯಿತಾ. ನೈಟೇ ಸಾಂಬಾರು ಮಾಡಿದ್ದೆ ತರಕಾರಿ ಬೇಳೆ ಹಾಕಿ. ಮಧ್ಯಾಹ್ನ ಏನು ಸಾಂಬಾರು ಮಾಡೋಕ್ಕೆ ಹೋಗಿರಲಿಲ್ಲ, ಅದಕ್ಕೆ ರೈಸ್ ಮಾಡೋಣ ಅಂದ್ಕೊಂಡು ರೈಸ್ ಮಾಡ್ಕೊಂಡು ತಿಂದ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಸ್ವಲ್ಪ ಹೊತ್ತು ಮಲಗಿದ್ವಿ ಕೂಡ. ಎದ್ದಾದಮೇಲೆ ನಂದು ನೋಸ್ ಪಿನ್ನು ಕಟ್ಟಾಗಿಬಿಟ್ಟಿತ್ತು. ಅದನ್ನು ತೊಗೋಬೇಕಿತ್ತಾ. ಒಂದು 4-5 ಡೇಸೇ ಆಗೋಗಿತ್ತು ಕಟ್ಟಾಗಿ. ನಾನು ಅದನ್ನು ತೊಗೊಳಕ್ಕೆ ಹೋಗೇ ಇರಲಿಲ್ಲ. ಇವತ್ತು ಬೇಡ ಮಳೆ ಬರುತ್ತೆ ಅಂತಲೇ ಹೇಳಿದರು, ಬಟ್ ಎದ್ದಾದ್ಮೇಲಿಂದ ಹೋಗ್ಬಿಟ್ಟು ಬರೋಣ ಬಾ ಅಂತ ಅಂದರು ನನ್ನ ಹಸ್ಬೆಂಡೇ. ಸರಿ ಆಯಿತು ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಬಂದ್ವಿ. ಒಂದು ನೋಸ್ ಪಿನ್ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡು ಸ್ವಲ್ಪ ತರಕಾರಿ ಮನೆಗೆ ಬೇಕಾಗಿತ್ತು, ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು. ಏನು ಬೇಕು ಏನು ಬೇಡ ಅದನ್ನೆಲ್ಲ ನೋಡ್ಕೊಂಡು ತೊಗೊಂಡು ಹೋದ್ವಿ. ಒಂದು ಅರೌಂಡ್ 4:35 ಹಂಗೆ ಹೋದ್ವಿ. ಬರೋ ಅಷ್ಟ್ರಲ್ಲಿ 6:30-7 ಅಷ್ಟು ಕತ್ತಲೆ ಆಗಿತ್ತು. ಎಲ್ಲ ಕಡೆ ಮಳೆ ಬರ್ತಿದೆ. ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಕೋಲ್ಡ್ ಥರ. ಸ್ವಲ್ಪ ಲೈಟಾಗಿ ಬಿಸಿಲೇ ಇತ್ತು ಮನೆಯಿಂದ ಹೊರಟಾಗ, ಬಟ್ ಆ ಕಡೆಯಿಂದ ಬರೋ ಅಷ್ಟರಲ್ಲಿ ಫುಲ್ ಕತ್ತಲೆ ಥರ ಆಗೋಗಿತ್ತು. ಆ್ಯಂಡ್ ಇವತ್ತಿಗೆ ನಾನು ಮಾಡಿರೋದೆಲ್ಲ ಇಷ್ಟೇ ಅಂದ್ಕೊತೀನಿ. ಇನ್ನೇನಿಲ್ಲ, ಅದೇ ಕೆಲಸ, ಅದೇ ತಿನ್ನು ಮಲಗು, ಅದೇ ಥರ ಆಗೋಗಿದೆ ಅಷ್ಟೇ. ಆ್ಯಂಡ್ ಇನ್ನೊಂದು ಸಲ ಹೇಳ್ತಿದ್ದೀನಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನೋಸ್ ಪಿನ್ ಕೂಡ ತೊಗೊಂಡಿದ್ದೀನಿ. ಯಾವ ಥರ ಕಾಣಿಸ್ತಿದೆ ಅಂತ ನಿಮಗೇನಾದರೂ ಕಾಣಿಸಿದ್ರೆ ಕಮೆಂಟ್ ಹಾಕಿ. ಫೋಕಸ್ ಮಾಡಿ ವಿಡಿಯೋ ಕ್ಲಿಪ್ಪಿಂಗ್ನ ತೆಗಿಯೋಕ್ಕಾಗಲಿಲ್ಲ, ಕರೆಂಟ್ ಇರಲಿಲ್ಲ ಆ್ಯಕ್ಚುಲಿ, ಅವರು ಆಫ್ ಮಾಡಿದರು. ಹಾಗಾಗಿ ಅದು ನೀಟಾಗಿ ಕ್ಲಿಪ್ಪಿಂಗ್ ಫೋಕಸ್ ಆಗಿಲ್ಲ ಅಂತ ನನಗೆ ಅನ್ನಿಸ್ತಿದೆ. ನಿಮಗೇನಾದರೂ ಕಾಣಿಸ್ತಿದ್ರೆ ನೀವು ಕೂಡ ಕಮೆಂಟ್ ಹಾಕಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.